ಒಂದು ಹಸು ಕೊಳ್ಳಲಿಕ್ಕೆ 60,000 ರೂಪಾಯಿ ಕೊಡ್ತಿದ್ರು. 2 ಹಸುಗಳಿಗೆ 1,20,000 ಕೊಡ್ತಿದ್ರು. ಈಗ 1,80,000 ಕೊಡ್ತಾ ಇದ್ದೀವಿ ತಾಯಿ. ಎಷ್ಟು ಅಂದ್ರೆ 90,000 ಒಂದು ಹಸುಗೆ ಅಂತ ಅನ್ನೋದು. ಒಂದು ಹಸು 90,000 ರೂಪಾಯಿಗೆ ಖಂಡಿತ ತಗೋಬಹುದು. ಆಮೇಲೆ ನಿಜವಾದ ಅರ್ಥದಲ್ಲಿ ಹಸು ಎಲ್ಲಾದ್ರೂ ಪಕ್ಕದ ತಾಲೂಕಿಂದ ತರಬೇಕು. ಅಲ್ಲೇ ಅಣ್ಣನ ಮನೆಯಲ್ಲಿ ಇರೋದು ನಾನ್ ತಂದು ಬಾಲಿ ಹಾಕ್ಸೋದು, ನಾನು ಹೇಳೋದು ಫೋಟೋ ಮಾಡಿಸೋದು ಹಂಗಾಗ್ಬಾರ್ದು. ಏನು ಮಾಗಡಿ ತಾಲೂಕಿನ 147 ಸಂಘಗಳು ಮತ್ತೆ ಕುದೂರು ಇಲ್ಲಿ 153, 1,07,000 8,000 ಲೀಟರ್ ಹಾಲು ಉತ್ಪಾದನೆ ಐತೆ. ನೀವು ಇನ್ನೂ 4,00,000 ಕೊಟ್ಟರು ಅಷ್ಟೇ ಇದ್ರೆ ನೀವು ಹೊಸ ಹೊರಗಡೆಯಿಂದ ತರ್ತಿಲ್ಲ, ಇರತ್ತೀರಿ ಸುಮ್ಮನೆ ಫೋಟೋ ಹೊಡ್ಸ್ಕೊತಾ ಇದ್ದೀರಿ ಅನ್ನೋದು ಗೊತ್ತಾಗ್ತದೆ. ಹೊರಗಡೆಯಿಂದ ಹಸು ತಂದ್ರೆ 15,000 20,000 ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ದಯಮಾಡಿ ಯಾವ ಬಾಬಕ್ಕೆ ನೀವು ಸಾಲ ತಗೋತೀರಿ ಹಸುಗಳ ಖರೀದಿಗೆ ಹಸುಗಳನ್ನ ತನ್ನಿ ಹೊರಗಡೆಯಿಂದ ದಯಮಾಡಿ. ಈಗೇನು ನಾಟಿ ಹಸು ಕೂಡ ಒಂದು 120 ರೂಪಾಯಿ ಮಾಡಿರ್ತಕ್ಕಂಥದ್ದು. ನಾಟಿ ಹಸುವಿಗೆ ಒಂದು ಲೀಟರ್ಗೆ 120 ಅಂದ್ರೆ ನಿಮ್ಮ ಹತ್ರ ಖರೀದಿ ಒಂದು ಲೀಟರ್ಗೆ 70 ರೂಪಾಯಿಗೆ ನಾಟಿ ಹಸುದ ಹಾಲನ್ನೇ ನೀವು ಪ್ರತ್ಯೇಕವಾಗಿ ಹಾಕಿದ್ರಿ 70 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ನಾಟಿ ಹಸುವಿನ ಖರೀದಿ ಬಮೂಲಿಂದ 1 ಲೀಟರ್ಗೆ ಇದಕ್ಕೆ 37 ರೂಪಾಯಿ ಕೊಟ್ರೆ ಅದಕ್ಕೆ 70 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಮೊದಲು 50 ಇತ್ತು, ಈಗ 70 ರೂಪಾಯಿ. ಗೊತ್ತದಲ್ಲ ವೆಂಕಟೇಶ್ವರ ತಗೋದ ಅಥವಾ ಮೂರ್ತಿ ಎಲ್ಲೋದ ಸೆಕ್ರೆಟರಿ ಹಂಗಾಮಿ ಅಧ್ಯಕ್ಷ ಇಲ್ಲಿ ಅವ್ರೆ. ಈಗ ಹಂಗಾಗಿ ಅಥವಾ 10 ಹಸು ತಗೊಳ್ತೀವಿ ಅಂತಂದ್ರೆ 10 ಲಕ್ಷ 15 ಲಕ್ಷವರೆಗೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಬಳಸ್ಕೊಳ್ಳಿ ದಯಮಾಡಿ. ಇಲ್ಲಿ ಎಲ್ಲ ಮುಖಂಡರುಗಳಿಗೂ, ನಮ್ಮ ಮುಸಲ್ಮಾನ್ ಬಂದವರಿಗೂ, ನಮ್ಮ ಹಿಂದೂಗಳಿಗೂ ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ವೇದಿಕೆ ಮೇಲೆ ನಮ್ಮ ನಾಯಕರಾದ ತಮ್ಮಾಜಣ್ಣನವರೇ ಮತ್ತು ಮೂರ್ತಿಯವರೇ, ಆರ್.ಎನ್.ಡಿ. ಅಧ್ಯಕ್ಷರಾದ ಶ್ರೀಮತಿ ಮರಿಯಣ್ಣವರೇ ಮತ್ತು ಚಿಕ್ಕೇಗೌಡ್ರೆ, ಗಿರೀಶ್ ಅವರೇ, ಎಲ್ಲ ಮುಖಂಡರು ಇಲ್ಲಿದ್ದಾರೆ. ಹೇಮಂತ್ ಅವರಿದ್ದಾರೆ, ಎಲ್ಲ ನಮ್ಮ ಡೈರೆಕ್ಟರ್ಗಳು ಇದ್ದಾರೆ. ನಮ್ಮ ಉಳ್ಳೆಹಳ್ಳಿಯಲ್ಲಿ ಆಲ್ ಇಂಡಿಯಾ ಎಲ್ಲ ಡೈರೆಕ್ಟರ್ ಇದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತು ಈಗ ನೀವು ಈ ಸಂಘದಿಂದ ಒಂದು ಪ್ರಶಸ್ತಿಯನ್ನ ಶ್ರೀಮಾನ್ ತಮ್ಮಾಜಣ್ಣ ಸಹಕಾರ ವೃತ್ತ ಅಂತ ಕೊಡ್ತಾ ಇದ್ದೀರಾ. ಅದಕ್ಕೆ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಯಾಕೆಂದ್ರೆ ಎಲ್ಲ ಈ ಪಂಚಾಯತಿ ಇಲ್ಲ, ನಮ್ಮ ತಾಲೂಕು ಮಟ್ಟದಲ್ಲಿ ಇಡೀ ನಮ್ಮ ಗ್ರಾಮಾಂತರ ಜಿಲ್ಲೆ, ನಮ್ಮ ರಾಮನಗರ ಜಿಲ್ಲೆ ಮತ್ತು ಎಲ್ಲ ನಗರ ಜಿಲ್ಲೆಯಿಂದ ವತಿಯಿಂದ ಈ ಸಹಕಾರ ವೃತ್ತವನ್ನ ಶ್ರೀಮಾನ್ ನಮ್ಮ ತಮ್ಮಾಜಣ್ಣವರಿಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ಭಾರಿ ವಂದನೆಗಳು. ಮತ್ತು ಈ ನಮ್ಮ ತಾಲೂಕಿನ ಸಹಕಾರ ಸಂಘಗಳಾಗಲಿ, ಆಲಿಂಗ್ ಡೈರಿ ಆಗಲಿ, ಪ್ರತಿಯೊಂದು ಸಹ ಸಂಘಗಳನ್ನ ಇನ್ಕಮ್ ಅಲ್ಲಿ ಮಾಡಿ ಪ್ರತಿಯೊಂದು ಒಂದೊಂದು ಶ್ರೀಮಾನ್ ತಮ್ಮಾಜಿಯವರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಈಗಿನ ಇಡೀ ತಾಲೂಕಿನ ಎಲ್ಲಾ ರೋಡ್ಗಳು ಸಹ ಮಾಡಿಸ್ತಾ ಇದ್ದಾರೆ. ಈಗ ನಮ್ಮ ನಾಯಕರಾದ ಶ್ರೀಮಾನ್ ಬಾಲನವರ ನೇತೃತ್ವದಲ್ಲಿ ಮತ್ತು ತಮ್ಮಾಜಿಯವರ ನೇತೃತ್ವದಲ್ಲಿ ತಿಪ್ಪಸಂದ್ರದಿಂದ ಅಪ್ ಟು ಸುಕ್ನಹಳ್ಳಿವರೆಗೂ 72 ಕೋಟಿ ರೂಪಾಯಿನ PMC ಸ್ಯಾಂಕ್ಷನ್ ಆಗಿದೆ. ಅದನ್ನ ನೆಕ್ಸ್ಟ್ ಮಂತ್ ನವೆಂಬರ್ 8 ಶ್ರೀಮಾನ್ ತಮ್ಮಾಜಿಯವರು ಮತ್ತು ಬಾಲನ ನೇತೃತ್ವದಲ್ಲಿ ಈ ರೋಡ್ ಅನ್ನ 72 ಕೋಟಿ ರೂಪಾಯಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ PM ನಮ್ಮ FTನೂ ಸಹ ಸ್ಯಾಂಕ್ಷನ್ ಆಗಿದೆ. ಅವರಿಗೆ ನಾನು ತಮ್ಮಾಜಣ್ಣವರಿಗೆ, ಶ್ರೀಮಾನ್ ಬಾಲನ್ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತು ಈ ಸಂಘಗಳು ಎಲ್ಲರೂ ಸಹ ತಮ್ಮಾಜಿಯವರ ನೇತೃತ್ವದಲ್ಲಿ ಚೆನ್ನಾಗಿ ಸುಲಭವಾಗಿ ನಡೀತಾ ಇದೆ. ಶ್ರೀಮಾನ್ ಸಹಕಾರ ವೃತ್ತ ಕೊಡ್ತಾ ಇರೋದು ಭಾರಿ ಸಂತೋಷದ ವಿಷಯ. ನಮ್ಮ ಸ್ಟೇಟ್ ಮಟ್ಟದಲ್ಲಿ ಇದನ್ನ ಶ್ರೀಮಾನ್ ತಮ್ಮಾಜಿಯವರಿಗೆ ಕೊಡಲೇಬೇಕು ಅಂತ ನಾನು ನಮ್ಮ ಬಾಲವರ ನೇತೃತ್ವದಲ್ಲಿ ನಾನು CM ಅವರಿಗೆ ಕೇಳಿಕೊಂಡು ಅವರಿಗೆ ಈ ಸಹಕಾರ ವೃತ್ತ ಸ್ಟೇಟ್ ಮಟ್ಟದಲ್ಲಿ ಅವರಿಗೆ ತಲುಪಬೇಕಂತ ನಾನು ಆಶಿಸ್ತೇನೆ. ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಉಳ್ಳೆಹಳ್ಳಿಯ ಅಣ್ಣ ತಮ್ಮಂದಿರಿಗೂ, ಮುಸಲ್ಮಾನ್ ಬಂಧುಗಳಿಗೂ, ನಮ್ಮ ಹಿಂದೂಗಳಿಗೂ ಎಲ್ಲರಿಗೂ ಅವ್ರಿಗೆ ವಂದನೆ ಅರ್ಪಿಸುತ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ವಂದನೆಯನ್ನು ಅರ್ಪಿಸ್ತೇನೆ. ಉತ್ಪಾದಕರ ಸಹಕಾರ ಸಂಘ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದ ಶ್ರೀ ಮಡಿಯಪ್ಪನವರೇ ಹಾಗೂ ಮುಖಂಡರಾದ ಕುಮಾರಣ್ಣವರೇ, ಶ್ರೀನಿವಾಸ ಮೂರ್ತಿಯವರೇ, TG ವೆಂಕಟೇಶಣ್ಣವರೇ, ಜಯರಾಮೇಗೌಡರೇ, ರಮೇಶಣ್ಣವರೇ ಹಾಗೂ ಈ ಒಂದು ಸಂಘದ ಉಪಾಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿಯವರೇ ಹಾಗೂ ಉಳ್ಳೆನಹಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲ ಮುಖಂಡರುಗಳೇ,
ಈ ದಿವಸ ಈಗಾಗಲೇ ನಮ್ಮ ಸೂಪರ್ವೈಸರ್ ಸಾಹೇಬರು ಈ ಸಂಘದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು ಈ ಸಂಘ ಪ್ರಾರಂಭವಾಗಿ 35 ವರ್ಷಗಳು ಕಳೆದಂತಹ ಸಂದರ್ಭ. ಇಂತಹ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಇದು ಸುಮಾರು ವರ್ಷಗಳ ಕಾಲ ಆಡಳಿತ ಮಂಡಳಿ ಇಲ್ಲದೆ ನಡೆದಿರ್ತಕ್ಕಂಥ ಒಂದು ಸಂಘ. ಆದ್ರೂ ಕೂಡ ಇವತ್ತು ನಾನು ಈಗ ಅಧ್ಯಕ್ಷರು ಕೇಳಿದ್ರೆ ಎಷ್ಟು ದುಡ್ಡು ಇಟ್ಟಿದ್ದೀರಾ ಅಂತ. ಕಳೆದ ಈ ಒಂದು ಆಡಳಿತ ಮಂಡಳಿ ಬಂದ ಮೇಲೆ 2 ವರ್ಷದ ರೀತಿಯ ಆಡಳಿತ ಮಂಡಳಿ ಬಂದ ಮೇಲೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬೋನಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಂಘ. ಈ ಸಂಘ ಉಳಿಬೇಕಾದ್ರೆ ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿ ಏನು ಆಡಳಿತ ವರ್ಗ ಏನು ಆಡಳಿತ ಮಾಡೋ ಇದು ಸಿಬ್ಬಂದಿ ವರ್ಗ ಅವರ ಹಾಲಿ ಸದಸ್ಯರು ಮತ್ತೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಸದಸ್ಯರಾದಂತ ತಮ್ಮಾಜಿಯವರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಬಹಳ ಇಂದಿನಿಂದ ನಾವು ಹೇಳ್ತಾ ಇದ್ವಿ, 2 ಅವಧಿನಲ್ಲೂ MLA ಬಾಲಕೃಷ್ಣ ಅವರವರು ಈ ರಸ್ತೆಯನ್ನು ಮಾಡಿಸಿದ್ದು ಸುಬ್ನಹಳ್ಳಿ ಮತ್ತೆ ನಮ್ಮ ತಿಪ್ಸನ ಪೋಸ್ಟ್ ರಸ್ತೆನ ಅಂತೇಳಿ. ಈ ಸರಿ ಬಹಳನೇ ಪೂರ್ತಿ ಹದಗೆಟ್ಟು ಹೋಗಿದೆ. 72 ಕೋಟಿ ಹಣವನ್ನ ಈಗ ಸ್ಯಾಂಕ್ಷನ್ ಮಾಡಿಸಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ಕಾಮಗಾರಿಯನ್ನ ಖಂಡಿತವಾಗ್ಲೂ ತಿಪ್ಸನ ಪೋಸ್ಟ್ ವರ್ಗ 19.5 ಕಿಲೋಮೀಟರ್ ಏನಿದೆ ಇದನ್ನ ಖಂಡಿತವಾಗ್ಲೂ ಮಾಡಿಸ್ತಾರೆ ಅಂತ ಹೇಳ್ತಾ, ಹಾಗೆ ಈಗ ಡೈರಿಲಿ ಹೊಸದಾಗಿ ನಮ್ಮ ಯುವ ನಾಯಕರು ಗೆದ್ದಿದ್ದಾರೆ, ಬಹಳನೇ ಉತ್ಸುಕವಾಗಿದ್ದಾರೆ. ಮತ್ತೆ ಪ್ರಾಮಾಣಿಕವಾದಂತ ಆಡಳಿತ ನಡೆಸ್ತಾ ಇರುವಂತ ರಾಜಕಾರಣಿನ ಯಾರನ್ನಾರು ಒಬ್ಬರನ್ನು ನೋಡಿದ್ರೆ ಅದು ತಮ್ಮಾಜಿಯವರು. ಅದೇ ರೀತಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿದ್ದಾರೆ ಈಗ ಯಾರು DK ಸುರೇಶ್ ಅವರು, ಮಾಜಿ MP DK ಸುರೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಕಾರ್ಯವೈಖರಿನ ಪ್ರತಿ ದಿನನೂ ನಾನು ತಿಳ್ಕೊತಾ ಇದ್ದೀನಿ. ಪ್ರತಿ ಹಂತದಲ್ಲೂ ಏನು ಸೋರಿಕೆ ಆಗ್ತಾ ಇತ್ತು, ನಮ್ಮ ಹಾಲಿನ ಹಣ ಪ್ರತಿ ಹಂತದಲ್ಲಿ ಸೋರಿಕೆ ಆಗ್ತಿತ್ತಲ್ಲ, ಅದನ್ನ ರಾತ್ರಿನೂ ನಾವು ಚರ್ಚೆ ಮಾಡಿದ್ವಿ. ಪ್ರತಿ ಹಂತದಲ್ಲೂ ಸೋರಿಕೆಯನ್ನು ನಿಲ್ಲಿಸಿದ್ದಾರೆ. ಈಗ ಈ ಹಂಸ ಪಕ್ಷಿ ನಾಟಕದಲ್ಲಿ ಹೇಳ್ತಾರಲ್ಲ, ಹಂಸ ಪಕ್ಷಿ ನೀರು ಹಾಲು ಹಾಕ್ಬಿಟ್ರೆ ಬರೀ ಹಾಲು ಮಾತ್ರ ಕುಡಿದು ನೀರು ಹಂಗೆ ಬಿಡ್ತದಂತೆ. ಆ ರೀತಿ ಬೆಂಗಳೂರು ಹಾಲು ಒಕ್ಕೂಟ ಪೂರ್ತಿ ಆ ರೀತಿಯ ಒಂದು ಪ್ರಾಮಾಣಿಕವಾದಂತ ಕೆಲಸ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಡೀತಾ ಇದೆ. ಅದು ನಿಮ್ಮೆಲ್ಲರಿಗೂ ಬಹಳ ಖುಷಿ ಆಗುತ್ತೆ ವಿಚಾರ. ಪಕ್ಷ ಪಾರ್ಟಿ ಯಾರೇ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಜನನ ಖಂಡಿತವಾಗ್ಲೂ ನೀವು ಪ್ರೋತ್ಸಾಹ ಮಾಡಬೇಕು ಇಂಥ ವಿಚಾರದಲ್ಲಿ. ಯಾಕೆಂತಂದ್ರೆ ಈ ವಿಚಾರ ಎಲ್ಲರಿಗೂ ಗೊತ್ತಿರಲ್ಲ. ಅಲ್ಲಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಕೂತ್ಕೊಂಡು ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ತಮ್ಮಾಜಿಯವರು BDCC ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಲು ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಕ್ಕಲಿಗರ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ನಾವೇನು ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕವಾದಂತ ಕೆಲಸ ಮಾಡಿದಾಗ ತಾವೆಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತೀರಾ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ಕರೆಸಿನ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸರಿ ಮಾತು. ಬಹಳ ಮುತುವರ್ಜಿಯಿಂದ ಅತ್ಯಧಿಕ ಲಾಭ ಗಳಿಸಿ ಈ ಭಾಗಕ್ಕೆ ಅತ್ಯುತ್ತಮವಾದ ಲಾಭವನ್ನು ಹೊಂದಿರತಕ್ಕಂಥ ಸಂಘ ಅಂತ ನಾನಂತೂ ಭಾವಿಸ್ತಾ, ಈ ಆಡಳಿತ ಮಂಡಳಿ ಬಂದ ಮೇಲೆ ಎಲ್ಲಾ ಸದಸ್ಯರಿಗೂ ಅತಿ ಹೆಚ್ಚು ಅಂದ್ರೆ ಈ ಭಾಗದ ಯಾರಿಗೂ ಸಿಕ್ಕಷ್ಟು ಹಣನ ಬೋನಸ್ ಆಗಿ ನೀಡಿದ್ದಾರೆ. ಈ ಸಂಘಕ್ಕೆ ಇಲ್ಲಿನ ಆಡಳಿತ ಮಂಡಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇನ್ನು ಹೆಚ್ಚಿನದಾಗಿ ಲಾಭ ಗಳಿಸ್ತಾ ಈ ಸರಿನೂ 4 ಲಕ್ಷ ಬಂದಿದೆ. ಎಲ್ಲಾ ಬೋನಸ್ ನೀಡಿ ಸದಸ್ಯರಿಗೆ ಸಂಘವನ್ನು ಉತ್ತಮವಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡಲು ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ವಂದಿಸ್ತಾ ಆಡಳಿತ ಮಂಡಳಿ ಹೋಗ್ರಿ. ಬನ್ನಿ ಬನ್ನಿ ಮುಂದೆ ಬನ್ನಿ ಸರ್, ಬನ್ನಿ ಸರ್. ನಾವು ಬಹಳ ಸಂತೋಷ.